ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಇದು ನಾವು ಹೇಗೆ ಲಾಂಗ್ ಟರ್ಮ್ನಲ್ಲಿ ಶಾರ್ಟ್ ಟರ್ಮ್ನಲ್ಲಿ ಇದನ್ನು ಅಸೆಸ್ ಮಾಡ್ಬೋದು, ಅಡ್ರೆಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿಸ್ತೃತವಾದಂಥ ಚರ್ಚೆ ಆಯಿತು. ಬಹಳ ಸೌಹಾರ್ದಯುತವಾಗಿ, ಬಹಳ ಕನ್ಸ್ಟ್ರಕ್ಟಿವ್ ಆಗಿ ಈ ಚರ್ಚೆ ನಡೀತು. ಶಾಂತವಾಗಿ ನಾನು ಕೊಟ್ಟಂಥ ಪ್ರೆಸೆಂಟೇಷನನ್ನು ಪೂರ್ತಿ ಅವರು ಆಲಿಸಿ ಸಾಕಷ್ಟು ವಿಚಾರಗಳ ಬಗ್ಗೆ ಗಹನವಾಗಿ ಚರ್ಚೆ ಕೂಡ ನಡೆದಿದೆ. ನಾನು ವಿಶೇಷವಾಗಿ ಟನಲ್ ರೋಡ್ನ ಕುರಿತಂತೆ ಅವರಿಗೆ ಮನವಿ ಮಾಡಿದೆ. ಈ ಟನಲ್ ರೋಡ್ ಪ್ರಾಜೆಕ್ಟು ಈ 18 ಕಿಲೋಮೀಟರ್ನ ಒಂದು ರಸ್ತೆ ಮಾಡುವಂಥದ್ದು ಬೆಂಗಳೂರಿನ ಟ್ರಾಫಿಕ್ಕಿಗೆ ಸೊಲ್ಯೂಷನ್ ಅಲ್ಲ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕು ಅಂತಂದರೆ ನಮ್ಮ ರಸ್ತೆಗಳಲ್ಲಿರುವಂಥ ವೆಹಿಕಲ್ಗಳ ಸಂಖ್ಯೆ ಕಡಿಮೆ ಆಗಬೇಕು. ಸುಮಾರು 70% ಜನ ಬೆಂಗಳೂರಿನಲ್ಲಿ ಸಾರ್ವಜನಿಕ ಸಾರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಉಪಯೋಗ ಮಾಡುವಂತೆ ಆಗಬೇಕು. ಬೆಂಗಳೂರಿನಲ್ಲಿ ಮ್ಯಾಕ್ಸಿಮಮ್ ಜನ ಯಾರು ಇವತ್ತು ಮೆಟ್ರೋ ಉಪಯೋಗಿಸ್ತಾ ಇದ್ದಾರೆ, ಆ ಮೆಟ್ರೋ ಉಪಯೋಗಿಸ್ತಾ ಇರೋವಂಥವ್ರನ್ನ ಒಂದ್ಸತಿ ನಾವು ಹೋಗಿ ಕೇಳಿದ್ರೆ ಈ ಮೆಟ್ರೋ ಎಷ್ಟು ಕನ್ವೀನಿಯೆಂಟ್ ಅನ್ನೋದು ಗೊತ್ತಾಗುತ್ತೆ. ನಾವು ಬೆಂಗಳೂರಿಗೆ 300 ಕಿಲೋಮೀಟರ್ನ ಮೆಟ್ರೋ ಕನೆಕ್ಟಿವಿಟಿ ಮಾಡಿಕೊಡ್ಬೇಕು. 3 ನಿಮಿಷಕ್ಕೆ ಒಂದು ಸತಿ ಫ್ರೀಕ್ವೆನ್ಸಿಯಲ್ಲಿ ಮೆಟ್ರೋ ರೈಲ್ ಬರೋ ರೀತಿ ಮಾಡಿಕೊಡ್ಬೇಕು. ಜನ ಇರೋವಂಥ ಕಡೆಯಿಂದ ನಡ್ಕೊಂಡು ಹೋದರೆ 5 ನಿಮಿಷ ದೂರದಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಸಿಗೋ ರೀತಿ ಆಗಬೇಕು. ಈಗಾಗಲೇ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಇರುವಂತೆ 300 ಕಿಲೋಮೀಟರ್ಗಳ ಸಬರ್ಬನ್ ರೈಲ್ ಕೂಡ ಬೆಂಗಳೂರಿಗೆ ಅವಶ್ಯಕತೆ ಇದೆ. ಸಬರ್ಬನ್ ರೈಲು ಮತ್ತು ಮೆಟ್ರೋ ಎರಡೂ ಕಂಪ್ಲೀಟ್ ಆದಾಗ ಸುಮಾರು 600 ಕಿಲೋಮೀಟರ್ ಅಷ್ಟು ಬೆಂಗಳೂರಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ರೈಲ್ ಬೇಸ್ಡ್ ಟ್ರಾನ್ಸ್ಪೋರ್ಟ್ ನಮಗೆ ಅವಕಾಶ ಸಿಗುತ್ತೆ. ಇದರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಕಡಿಮೆ ಆಗುತ್ತೆ ಅನ್ನುವಂಥ ಸಲಹೆಯನ್ನು ಕೂಡ ಕೊಟ್ಟಿದೆ. ಇನ್ನು ORRಗೆ ಸಂಬಂಧಪಟ್ಟಂತೆ ಈಗಾಗಲೇ ORRನ ಒಂದು ಕಡೆಗೆ KR ಪುರ ಮೆಟ್ರೋ ಸ್ಟೇಷನ್ ಇದೆ, ಇನ್ನೊಂದು ಕಡೆಗೆ ಯೆಲ್ಲೋ ಲೈನ್ನ ಸಿಲ್ಕ್ ಬೋರ್ಡ್ ಸ್ಟೇಷನ್ ಇದೆ. ಈ ಮಧ್ಯದಲ್ಲಿರುವಂಥ ORRಗೆ ಒಂದು ಡೆಡಿಕೇಟೆಡ್ ಬಸ್ ಲೇನನ್ನು ಮಾಡಿ ಮೆಟ್ರೋದಲ್ಲಿ ಬರುವಂಥವ್ರು ಮತ್ತು ಆ ಕಡೆ ಮೆಟ್ರೋಲ್ ಬರೋರಿಗೆ ಒಂದು ಲೂಪ್ನ ನೀವು ಸರ್ವಿಸ್ ಮಾಡಿದ್ರೆ ಡೆಡಿಕೇಟೆಡ್ ಬಸ್ ಲೇನ್ನಲ್ಲಿ ತಕ್ಷಣದಲ್ಲಿ ORRನ ಸಮಸ್ಯೆಯನ್ನು ದೊಡ್ಡ ಮಟ್ಟದಲ್ಲಿ ಕಡಿಮೆ ಮಾಡ್ಬೋದು ಅನ್ನುವಂಥ ಚರ್ಚೆ ಕೂಡ ಆಗಿದೆ. ಇನ್ನು BMLTA ಅನ್ನುವಂಥ ಪ್ರಾಧಿಕಾರ ಏನಿದೆ, ಆ ಪ್ರಾಧಿಕಾರಕ್ಕೆ ಒಬ್ಬರು ಚೇರ್ಮನನ್ನು ಅಪಾಯಿಂಟ್ ಮಾಡಬೇಕು. BMTC, ಮೆಟ್ರೋ, ಸಬರ್ಬನ್ನು ಈ ಎಲ್ಲರನ್ನ ಕೋಆರ್ಡಿನೇಷನ್ ಇಟ್ಕೊಂಡು, ಟ್ರಾಫಿಕ್ ಪೊಲೀಸು ಇವರೆಲ್ಲರನ್ನು ಕೋಆರ್ಡಿನೇಷನ್ ಇಟ್ಕೊಂಡು ಬೆಂಗಳೂರಿನ ಟ್ರಾಫಿಕ್ನ ಬಗ್ಗೆ ಹೇಗೆ ಒಂದು ಕಾಂಪ್ರಹೆನ್ಸಿವ್ ಐಡಿಯಾ ಕೊಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಬೆಂಗಳೂರಿಗೆ ಮೆಟ್ರೋ ತರೋದ್ರಲ್ಲಿ ಅವರ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ಕೂಡ DK ಶಿವಕುಮಾರ್ ಅವರು ನನಗೆ ತಿಳಿಸಿದ್ರು. SM ಕೃಷ್ಣ ಅವರು, ಅನಂತಕುಮಾರ್ ಅವರು ಇದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳನ್ನು ನೋಡಿ ಬೆಂಗಳೂರಿಗೆ ಮೆಟ್ರೋ ಬರಬೇಕು ಅಂತ ಒಂದು ರಿಪೋರ್ಟ್ ಕೊಟ್ಟಿರುವಂಥ ಕೆಲಸ ಕೂಡ ಅವರು ತಿಳಿಸಿದ್ರು. ಹೀಗಿರಬೇಕಾದಾಗ ಒಂದು ಗಂಟೆಗೆ ನಾವು ಎಷ್ಟು ಜನನ್ನ ಮೂವ್ ಮಾಡ್ಬೋದು ಜಾಸ್ತಿ ಅನ್ನೋದ್ರ ಕಡೆಗೆ ನಮ್ಮ ಆಲೋಚನೆ ಆಗಬೇಕು, ಕಾರ್ಗಳ ಬಗ್ಗೆ ಅಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸಿದೆ. ಟನಲ್ ಪ್ರಾಜೆಕ್ಟ್ನ ಬಗ್ಗೆ ನಾನು ಅವ್ರಿಗೆ ಸ್ಪೆಸಿಫಿಕ್ ಆಗಿ ಹೇಳಿದ್ದೀನಿ. ಈ ಟನಲ್ ಪ್ರಾಜೆಕ್ಟ್ನಲ್ಲಿ ಸರ್ಕಾರ ಕೊಟ್ಟಿರುವಂಥ DPR ಪ್ರಕಾರನೇ 1 ಗಂಟೆಗೆ ಒಂದು ದಿಕ್ಕಿನಲ್ಲಿ 1800 ಜನ ಹೋಗಬಹುದು. ಅಷ್ಟೇ ಹಣವನ್ನು ಖರ್ಚು ಮಾಡಿ ನೀವು ಮೆಟ್ರೋ ಮಾಡಿದ್ರೆ ಒಂದು ದಿಕ್ಕಿನಲ್ಲಿ 1 ಗಂಟೆಗೆ 69,000 ಜನ ಹೋಗ್ಬೋದು. ಸೊ ನಾವು ದುಡ್ಡು ಖರ್ಚು ಮಾಡಬೇಕಾಗಿರೋದು ಜಾಸ್ತಿ ಜನನ ಒಂದು ಕಡೆಗೆ ಇನ್ನೊಂದು ಕಡೆಗೆ ಪ್ರಯಾಣ ಮಾಡೋದಕ್ಕೆ ಸಹಕಾರ ಮಾಡುವಂಥ ದೃಷ್ಟಿಯಿಂದ ಆ ರೀತಿ ಆಗಬೇಕು ಅನ್ನುವಂಥ ಒಂದು ಚರ್ಚೆಗಳಿವತ್ತು ನಡೆದಿದೆ. ಇನ್ನು ಬೆಂಗಳೂರಿನ ರಸ್ತೆ ಗುಂಡಿಗಳ ಸಂಬಂಧಪಟ್ಟಂತೆ ಒಂದು ಮಿಷನ್ ಮೋಡ್ನಲ್ಲಿ ಬೆಂಗಳೂರಿನ ರಸ್ತೆಗಳಿಗೆ ಸ್ಟ್ಯಾಂಡರ್ಡೈಸೇಷನ್ನು, ಫುಟ್ಪಾತ್ನ ಸ್ಟ್ಯಾಂಡರ್ಡೈಸೇಷನ್ನು, ಇದ್ರ ಬಗ್ಗೆ ಕೂಡ ಕೆಲಸ ಆಗಬೇಕು. ಅದಕ್ಕೆ ಒಂದು ಡೆಡ್ಲೈನ್ ಇಟ್ಕೊಂಡು ಬೆಂಗಳೂರಿನ ರಸ್ತೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸೋದಕ್ಕೆ ಕೆಲಸ ಆಗಬೇಕು ಅನ್ನುವಂಥ ಕಡೆ ಚರ್ಚೆಗಳಾಗಿದೆ. ಟೆಂಡರ್ ಸ್ಪೆಸಿಫಿಕೇಶನ್ಸಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಹೇಗೆ ಬರಬೇಕು, ಪ್ರೊಫೆಷ್ನಲ್ ಆಗಿರುವಂಥ ಒಂದು ಇವ್ಯಾಲ್ಯೂಯೇಷನ್ ಯಾವ ರೀತಿ ನಡಿಬೇಕು, ಇದೆಲ್ಲದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ. ಮುಂದೆ 1-2 ವಾರದೊಳಗಡೆ ಎಲ್ಲ ಅಧಿಕಾರಿಗಳ ಜೊತೆಗೆ ORRನ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ನ ಕರಿತೀನಿ. ಆ ಮೀಟಿಂಗ್ನಲ್ಲಿ ನಿನಗೂ ಕೂಡ ಬರಲಿಕ್ಕೆ ಹೇಳ್ತೀನಿ. ಅಲ್ಲಿ ಬಂದು ಆ ಮೀಟಿಂಗ್ನಲ್ಲಿ ಇವತ್ತು ಚರ್ಚೆ ಮಾಡಿರುವಂಥ ಸಲಹೆಗಳನ್ನು ಅಲ್ಲೂ ಕೂಡ ಚರ್ಚೆ ಮಾಡೋಣಂತೆ ಅನ್ನುವಂಥ ಆ ಮೀಟಿಂಗಿಗೆ ಆಹ್ವಾನವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಬೆಂಗಳೂರು ನಮ್ಮ ರಾಜಕೀಯ ಕಚ್ಚಾಟಗಳ ಮೇಲೆ ಇರುವಂಥ ಒಂದು ಊರು.
ಪ್ರತಿ ದಿವಸ ರಸ್ತೆಯಲ್ಲಿ ಟ್ರಾಫಿಕ್ನಲ್ಲಿರುವಂಥ ಜನಕ್ಕೆ ಇದು ಕಾಂಗ್ರೆಸ್ಸು ಬಿಜೆಪಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬೆಂಗಳೂರು ನನಗೆ ಒಳ್ಳೆ ಜೀವನ ಸಿಗ್ತಾ ಅನ್ನುವಂಥದ್ದು ಅವ್ರಿಗೆ ಬೇಕಿದೆ. ಒಂದು ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಅವರನ್ನ ಭೇಟಿ ಮಾಡಿ ಸಲಹೆಗಳನ್ನು ಕೊಟ್ಟಿದೆ. ಅವರು ಈ ಸಲಹೆಗಳನ್ನು ಒಪ್ಕೊಳ್ತಾರೆ, ಸ್ವೀಕರಿಸ್ತಾರೆ, ಅದ್ರ ಕಡೆ ಕೆಲಸ ಮಾಡ್ತಾರೆ ಅನ್ನುವಂಥ ಭರವಸೆ ಇದೆ. ಇನ್ನು ಬೆಂಗಳೂರಿನ PRR ರಸ್ತೆ ಬಗ್ಗೆ ಕೂಡ ಬಿಸ್ನೆಸ್ ಕಾರಿಡಾರ್ನ ಬಗ್ಗೆ ಚರ್ಚೆ ನಡೆದಿದೆ. ಅದಕ್ಕೀಗಾಗಲೇ ಸರ್ಕಾರದ ಕಡೆಯಿಂದ 5 ಬೇರೆ ಬೇರೆ ಪ್ರಪೋಸಲ್ಗಳನ್ನು ಕೊಟ್ಟಿದ್ದಾರೆ. ಬೆಂಗಳೂರಿಗೆ PRR ಅವಶ್ಯಕತೆ ಇದೆ, ಅದನ್ನು ಕೂಡ ತಾವು ಮಾಡಿ ಅದಕ್ಕೆ ಸಪೋರ್ಟ್ ಇರುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದೀವಿ. ಟನಲ್ ರೋಡ್ ವಿಚಾರಕ್ಕೆ 47,000 ಕೋಟಿ ರೂಪಾಯಿ ಹಣವನ್ನು ಕೇವಲ ಒಂದು 30-35 ಕಿಲೋಮೀಟರ್ ರಸ್ತೆ ಮಾಡೋದಕ್ಕೋಸ್ಕರ ಬಳಸೋದು ಸಾರ್ವಜನಿಕರ ಹಣವನ್ನು ಪೋಲು ಮಾಡದಂತೆ ಅದೇ ದುಡ್ಡನ್ನು ಬೆಂಗಳೂರಿಗೆ ಹೆಚ್ಚು ಬಸ್ಗಳು, ಬೆಂಗಳೂರಿಗೆ ಹೆಚ್ಚು ಸಬರ್ಬನ್ ರೈಲು, ಬೆಂಗಳೂರಿಗೆ ಹೆಚ್ಚು ಮೆಟ್ರೋ ಆದಷ್ಟು ಬೇಗ ಆಗೋ ರೀತಿ ನಾವು ಮಾಡಿದ್ರೆ ಸಸ್ಟೈನಬಲ್ ಆಗಿ ಬೆಂಗಳೂರು ಬೆಳೆಯುತ್ತೆ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದೆ. ಅವರು ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕಿದೆ. ಭಾಳ ಒಳ್ಳೆ ಮೀಟಿಂಗ್ ಆಗಿದೆ. ಬೆಂಗಳೂರಿಗೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಮೀಟಿಂಗ್ ಮಾಡಿರುವಂಥದ್ದು. ಸಲಹೆಗಳನ್ನು ಯಾವುದನ್ನು ಸ್ವೀಕರಿಸ್ತಾರೆ ಅದಕ್ಕೆ ನಮ್ಮ ಸಹಕಾರ ಇದೆ. ಟನ್ನಲ್ ರೋಡನ್ನು ನಾವು ವಿರೋಧ ಮಾಡಿರುವಂಥ ವಿಚಾರಗಳನ್ನು ತಿಳಿಸಿದ್ದೀವಿ. ಅವರು ಅದನ್ನು ಮುಂದುವರಿಸಲ್ಲ ಅನ್ನುವಂಥ ಭರವಸೆ ಇದೆ. ಏನು ಮಾಡ್ತಾರೆ ಅನ್ನೋದು ನೋಡ್ಬೋದು. ದೇವರು ಒಬ್ಬರೇ ನಿಲ್ಲಿಸಬಹುದು ಅಷ್ಟೇ, ಇನ್ನು ಯಾರು ಕೂಡ ಟನಲ್ ರೋಡ್ ವಿಚಾರವಾಗಿ ನಿಲ್ಸಕ್ಕಾಗಲ್ಲ ಅಂತ ಓಪನ್ ಚಾಲೆಂಜ್ ಮೊದಲೇ ಮಾಡಿದ್ದಾರೆ. ನೋಡಿ, ಟನಲ್ ರೋಡ್ನ ಕುರಿತಾಗಿ ಕೆಲವು ಕನ್ಸಲ್ಟೆಂಟ್ಗಳು, ಕೆಲವು ಅಧಿಕಾರಿಗಳು ಬಹುಶಃ ಅವರಿಗೆ ಸಂಪೂರ್ಣ ಮಾಹಿತಿ ಕೊಟ್ಟಿರಲಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇವತ್ತವರಿಗೆ ಈ ಟನಲ್ ರೋಡ್ನ ಎಲ್ಲ ಸಮಸ್ಯೆಗಳನ್ನು ನಾನು ಅವರಿಗೆ ತಿಳಿಸಿದ್ದೀನಿ. ವಿಸ್ತೃತವಾಗಿ ಸಮಾಧಾನವಾಗಿ ಅದನ್ನು ಪೂರ್ತಿ ಕೇಳಿದ್ದಾರೆ. ಸುಮಾರು 22 ಕಡೆ ಟನಲ್ ರೋಡ್ನ ಎಕ್ಸಿಟ್ ಮತ್ತು ಎಂಟ್ರಿ ರ್ಯಾಂಪ್ಗಳಲ್ಲಿ ಟ್ರಾಫಿಕ್ ಜಾಮ್ಗಳು ಬೆಂಗಳೂರಿನಲ್ಲಿ ಆಗುವಂಥದ್ದಿದೆ. ಈಗ ಹೆಬ್ಬಾಳ ಫ್ಲೈಓವರ್ ಓಪನ್ ಮಾಡಿದ್ವಿ. ಹೆಬ್ಬಾಳ ಫ್ಲೈಓವರ್ ಓಪನ್ ಮಾಡಿದಾಗ ಏನಾಯಿತು, ಹೆಬ್ಬಾಳದಲ್ಲಿದ್ದಂಥ ಟ್ರಾಫಿಕ್ ಜಾಮು ಈ ಮುಂದ್ಗಡೆ ಬಂದು CBI ಹತ್ರ ಬಂದು ಅದು ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ನಾವು ಡಬಲ್ ಡೆಕ್ಕರ್ ಫ್ಲೈಓವರ್ ಮಾಡಿದ್ವಿ. ಸಿಲ್ಕ್ ಬೋರ್ಡಲ್ಲಿ ಇದ್ದಂಥ ಟ್ರಾಫಿಕ್ ಜಾಮು ರಾಗಿಗುಡ್ಡಕ್ಕೆ ಬಂದು ಟ್ರಾನ್ಸ್ಫರ್ ಆಯಿತು. ಬೇರೆ ಬೇರೆ ದೇಶದ ಉದಾಹರಣೆಗಳನ್ನು ಚರ್ಚೆ ಮಾಡಿದ್ದೀವಿ. ಸೌತ್ ಕೊರಿಯಾದಲ್ಲಿ, ಚೈನಾದಲ್ಲಿ ಕಟ್ಟಿದ್ದಂಥ ಫ್ಲೈಓವರ್ಗಳನ್ನು ಇವತ್ತು ನೆಲಸಮ ಮಾಡ್ತಾ ಇದ್ದಾರೆ. ಯಾಕೆಂದರೆ ಫ್ಲೈಓವರ್ನಿಂದ ಅಥವಾ ಟನಲ್ ರೋಡಿಂದ ಸೊಲ್ಯೂಷನ್ ಇಲ್ಲ ಅನ್ನುವಂಥದ್ದು ಎಲ್ಲ ಪ್ರಪಂಚದಲ್ಲೂ ಗೊತ್ತಾಗಿದೆ. ಲಾಸ್ ಆಂಜಲೀಸ್ನಲ್ಲಿ ಟನಲ್ ಕಟ್ಟಕ್ಕೆ ಹೋದವರು ಅದನ್ನು ನಿಲ್ಲಿಸಿದ್ದಾರೆ. ಇದು ಎಷ್ಟೋ ದೇಶಗಳಲ್ಲಿ ಆಗಿರುವಂಥದ್ದು, ಇದೆಲ್ಲ ಚರ್ಚೆಗೆ ಬಂದಿದೆ. ಇನ್ನು ಎರಡನೇದು, ಬೆಂಗಳೂರಿನ ಮೆಟ್ರೋ ರೆಡ್ ಲೈನು ಯಾವ ಕಡೆಗೆ ಈ ಟನಲ್ ರೋಡ್ ಬರಬೇಕು ಅಂತ ಪ್ರಸ್ತಾಪಿತ ಆಗಿದೆ, ಅದೇ ಜಾಗದಲ್ಲಿ ಅದೇ ಅಲೈನ್ಮೆಂಟಿಗೆ ಮೆಟ್ರೋ ಆಗಬೇಕು ಅಂತಾಗಿದೆ. ಈ ಡೂಪ್ಲಿಕೇಶನ್ ಯಾಕೆ ಅನ್ನೋದ್ರ ಕಡೆಗೂ ಕೂಡ ಪ್ರಶ್ನೆ ಕೇಳಾಗಿದೆ, ಅದ್ರ ಬಗ್ಗೆ ಚರ್ಚೆ ಆಗಿದೆ. ಟನಲ್ ರೋಡ್ನಲ್ಲಿ ಒಂದು ಕಡೆಗೆ ನೀವು ಹೋಗಬೇಕು ಅಂದರೆ 330 ರೂಪಾಯಿ ಖರ್ಚಾಗುತ್ತೆ. 2 ವೇ ನೀವು ಮಾಡಬರಬೇಕು ಅಂತಂದ್ರೆ, ಹೋಗಿ ಬರಬೇಕು ಅಂತಂದ್ರೆ 650 ರೂಪಾಯಿ ಖರ್ಚಾಗುತ್ತೆ DPR ಅಲ್ಲಿರೋ ಟೋಲ್ ಪ್ರಕಾರ. ಇದು ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ?